ಜಸ್ಟ್ ಇಮ್ಯಾಜಿನ್, ಜಗತ್ತಿನಲ್ಲಿ ಅತಿ ಹೆಚ್ಚು ಬರ್ಗರ್ ಮಾರುವ ಕಂಪನಿ ಮೆಕ್ಡೊನಾಲ್ಡ್ಸ್ ಬರ್ಗರ್ ಕಂಪನಿಯೇ ಅಲ್ಲ ಅಂದ್ರೆ ಹೇಗಿರುತ್ತೆ? ಹೌದು, ನೀವು ಪ್ರತಿದಿನ ನೋಡುವ ಅಥವಾ ತಿನ್ನುವ ಮೆಕ್ಡೊನಾಲ್ಡ್ಸ್ ನಿಜವಾದ ರಹಸ್ಯ ಬರ್ಗರ್ಗಳಲ್ಲಿ ಇಲ್ಲ, ರಿಯಲ್ ಎಸ್ಟೇಟ್ನಲ್ಲಿ ಇದೆ. ಇದು ಕೇವಲ ಫಾಸ್ಟ್ ಫುಡ್ ಕಥೆಯಲ್ಲ, ಇದು ಬಿಸ್ನೆಸ್ ಮಾಡೆಲ್ ಹೇಗೆ ಜಗತ್ತನ್ನೇ ಗೆಲ್ಲುತ್ತೆ ಅನ್ನುವ ಕತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. 1954ರಲ್ಲಿ ರೇ ಕ್ರಾಕ್ ಒಬ್ಬ ಮಿಲ್ಕ್ ಶೇಕ್ ಮಿಷಿನ್ ಸೇಲ್ಸ್ ಮ್ಯಾನ್ ಹೀಗೆ ಒಂದು ಸಣ್ಣ ಬರ್ಗರ್ ಶಾಪ್ಗೆ ಹೋಗಿದ್ದ. ಆ ಅಂಗಡಿ ಮಾಲೀಕರು ರಿಚ್ ಮೆಕ್ಡೊನಾಲ್ಡ್ಸ್ ಮತ್ತು ಮಾರಿಸ್ ಮೆಕ್ಡೊನಾಲ್ಡ್ಸ್. ಆ ಅಂಗಡಿಯಲ್ಲಿ ರೇ ಕ್ರಾಕ್ ವೇಗವಾಗಿ ತಯಾರಾಗುವ ಬರ್ಗರ್ಗಳನ್ನ ನೋಡ್ತಾರೆ. ಕೂಡಲೇ ರೇ ಕ್ರಾಕ್ಗೆ ಅರ್ಥವಾಗುತ್ತೆ, ಇದು ಕೇವಲ ಒಂದು ಅಂಗಡಿಯಲ್ಲ, ಇದು ಜಗತ್ತನ್ನೇ ಬದಲಾಯಿಸುವ ಬಿಸ್ನೆಸ್ ಮಾಡೆಲ್ ಅಂತ. ಆನಂತರ ಆತ ಮೆಕ್ಡೊನಾಲ್ಡ್ಸ್ ಫ್ರಾಂಚೈಸಿ ಮಾಡೆಲ್ ಶುರು ಮಾಡ್ತಾನೆ. ಆರಂಭದಲ್ಲಿ ಹಲವು ಸಮಸ್ಯೆಗಳು ಎದುರಾದವು. ಕೆಲವು ಫ್ರಾಂಚೈಸಿ ಓನರ್ಗಳು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಪಾಲಿಸಲಿಲ್ಲ. ಆಗ ಒಬ್ಬ ವ್ಯಕ್ತಿ ರೇ ಕ್ರಾಕ್ಗೆ ಒಂದು ಅದ್ಭುತ ಸಲಹೆಯನ್ನ ಕೊಡ್ತಾನೆ. ನೀವು ಬರ್ಗರ್ ಬಿಸ್ನೆಸ್ ಅಲ್ಲ, ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಆರಂಭಿಸಿ ಅಂತ ಹೇಳ್ತಾರೆ. ಈ ಒಂದು ಐಡಿಯಾ ಮೆಕ್ಡೊನಾಲ್ಡ್ಸ್ ಇತಿಹಾಸವನ್ನೇ ಬದಲಾವಣೆ ಮಾಡ್ತು. ಆ ವ್ಯಕ್ತಿ ಸಲಹೆಯಂತೆ ಮೆಕ್ಡೊನಾಲ್ಡ್ಸ್ ಫ್ರಾಂಚೈಸಿಗೆ ಕೇವಲ ಅಂಗಡಿ ಕೊಡಲಿಲ್ಲ, ದಿ ಬೆಸ್ಟ್ ಲೊಕೇಶನ್ ಅಲ್ಲಿ ಭೂಮಿ ಖರೀದಿ ಮಾಡೋದು ಅಥವಾ ಭೂಮಿಯನ್ನ ಲೀಸ್ಗೆ ಪಡೆಯಿತು. ಅದೇ ನಂತರ ಜಾಗದಲ್ಲಿ ಫ್ರಾಂಚೈಸಿಗೆ ಬಾಡಿಗೆ ಕೊಡ್ತು. ಅಂದ್ರೆ ಬರ್ಗರ್ ಸೇಲ್ಸ್ ಕಡಿಮೆ ಆದ್ರೂ ರೆಂಟ್ ಇನ್ಕಮ್ ಸ್ಟಾಪ್ ಆಗೋದಿಲ್ಲ. ಹೀಗೆ ಒಂದು ಫುಡ್ ಕಂಪನಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವಾಗಿ ಬೆಳೆಯಿತು. ಇವತ್ತು ಮೆಕ್ಡೊನಾಲ್ಡ್ಸ್ ವಾರ್ಷಿಕ ಆದಾಯ ಬರೋಬ್ಬರಿ 2.21 ಲಕ್ಷ ಕೋಟಿಗೂ ಅಧಿಕ. ಇನ್ನು ಮೆಕ್ಡೊನಾಲ್ಡ್ಸ್ ವಿಶ್ವದಾದ್ಯಂತ ಹೊಂದಿರುವ ರಿಯಲ್ ಎಸ್ಟೇಟ್ ನ ಮೌಲ್ಯ ಎಷ್ಟು ಅಂದ್ರೆ ಸುಮಾರು 8.5 ಲಕ್ಷ ಕೋಟಿಗೂ ಹೆಚ್ಚು. ಒಂದು ಬರ್ಗರ್ ಶಾಪ್ ಇವತ್ತು 8.5 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ರಿಯಲ್ ಎಸ್ಟೇಟ್ ಶಕ್ತಿಯಾಗಿ ಬೆಳೆದಿದೆ. ನೆನಪಿಟ್ಕೊಳ್ಳಿ, ಪ್ರಾಡಕ್ಟ್ ಅಂದ್ರೆ ಗ್ರಾಹಕ ನೋಡೋದು, ಬಿಸ್ನೆಸ್ ಮಾಡೆಲ್ ಅಂದ್ರೆ ಸಾಮ್ರಾಜ್ಯ ಕಟ್ಟೋದು. ರೇ ಕ್ರಾಕ್ ಕೇವಲ ಬರ್ಗರ್ ಗಳನ್ನ ಮಾರಲಿಲ್ಲ, ಅವರು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿದ್ರು, ರಿಕರಿಂಗ್ ಇನ್ಕಮ್ ತಮ್ಮದಾಗಿಸಿಕೊಂಡ್ರು. ಅದಕ್ಕಾಗಿಯೇ ಮೆಕ್ಡೊನಾಲ್ಡ್ಸ್ ಕೇವಲ ರೆಸ್ಟೋರೆಂಟ್ ಚೈನ್ ಆಗಿ ಉಳಿದಿಲ್ಲ, ಜಗತ್ತಿನ ಅತ್ಯಂತ ಬುದ್ಧಿವಂತ ಬಿಸ್ನೆಸ್ ಮಾಡೆಲ್ಗಳಲ್ಲಿ ಒಂದಾಗಿದೆ. ಇದೇ ಮೆಕ್ಡೊನಾಲ್ಡ್ಸ್ ಕಮ್ಬ್ಯಾಕ್ ಮೈಂಡ್ ಸೆಟ್. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.